ಓಟ್ ಮಾತ್ರ ಕೇಳ್ತಾರೆ, ಕೆಲಸ ಮಾಡೋದು. ಕೆಲವು ಮೊನ್ನೆ ಅವ್ರು ಯಾರೊಬ್ರು ಬಿದ್ದು ಇಲ್ಲಿ ಸ್ವಲ್ಪ ಏಟಾಗಿ ಅವ್ರಿಗೆ ಸ್ವಲ್ಪ ಕೋಮಾದಲ್ಲಿ ಏನೋ ಹೋಗಿದ್ದಾರೆ ಅಂತ ಹೇಳ್ತಿದ್ರು. ಬಟ್ ಅಷ್ಟು ಸೀರಿಯಸ್ ಆಗಿದೆ ಇದೇ ಜಾಗ ಪರ್ಟಿಕ್ಯುಲರ್ ಆಗಿ. ಇದು ರೋಡ್ ಹೊಡಿಯೋ ಅಗತ್ಯ ಇರಲಿಲ್ಲ, ಬೇಗ ರೋಡ್ ಹೊಡೆದವ್ರೆ. ರೋಡ್ ಹೊಡಿಯೋ ಅಗತ್ಯನೂ ಇಲ್ಲ. ಗುಂಡ್ರೋ ಕೇಳಿದ್ರೆ ಅವ್ರು ಹೇಳೋದು ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಯಾರು ಪತ್ತನೇ ಇಲ್ಲ. ಮಿನಿಸ್ಟ್ರುಗಳು ಒಬ್ಬ ಮಿನಿಸ್ಟ್ರು ಕೂಡ ಬಂದು ನೋಡೋದು. ಸರ್ ಓಟ್ ಹಾಕಿರ್ತೀರಲ್ಲ, ಕೇಳೋ ರೈಟ್ಸ್ ಇದೆಯಲ್ಲ. ರೈಟ್ಸ್ ಇದ್ರೆ ತಾನೇ ಕೇಳೋದು, ಎಲ್ಲ ಅಂತ ಕೇಳ್ತಾರೆ ಅವ್ರಿಗೆ. ಅವ್ರು ಇರೋದು ಇಲ್ಲಿ ಆಫೀಸಲ್ಲೇ ಇರಲ್ಲ. ಹೋಗಿದ್ರಾ? ಹೋಗಿದ್ವಿ ಆಫೀಸಲ್ಲೇ ಇರಲ್ಲ ಅವರು. ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಬಂದಿದ್ದಾರಾ ಇಲ್ಲಿಗೆ? ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಕಸ ಎತ್ತವ್ರೆ ಗತಿ ಇಲ್ಲ, ನೀವೇ ತೋರಿಸಿ ಬೇಕಾದ್ರೆ ಎಲ್ಲ ತೋರಿಸಿ. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸುದ್ದಿಗಾರ ನ್ಯೂಸ್. ನಾನು ತೇಜಸ್ವಿನಿ. ಇವತ್ತು ನಾವು ಬೆಂಗಳೂರಿನ ಮೈನ್ ಸಿಟಿ ಅಂತ ಹೇಳ್ಬೋದು, ಚಿಕ್ಕಪೇಟೆಯಲ್ಲಿ ಇದ್ದೀವಿ. ಚಿಕ್ಕಪೇಟೆ ಅಂದರೆ ಬಿಸ್ನೆಸ್ಸಿಗೆ ಮೇಯ್ನ್ ಒಂದು ಸಿಟಿ ಆಗಿರುತ್ತೆ. ಆದರೆ ಚಿಕ್ಕಪೇಟೆ ಪರಿಸ್ಥಿತಿ ಈ ಥರ ಆಗಿದೆ. ಸೊ ಯಾಕೆ ಈ ಥರ ಆಯಿತು, ಎಷ್ಟು ದಿನ ಹೀಗಾಗ್ತಾ ಇದೆ, ಇಲ್ಲಿ ವ್ಯಾಪಾರ ಮಾಡ್ತಿರೋ ಅಂಥ ಅವರ ಪರಿಸ್ಥಿತಿ ಯಾವ ಥರ ಇದೆ, ಕಸ್ಟಮರ್ಸ್ ಯಾವ ಥರ ಓಡಾಡ್ತಾ ಇದ್ದಾರೆ, ಎಲ್ಲನೂ ಅವ್ರ ಬಾಯಲ್ಲೇ ಕೇಳ್ಕೊಂಬರೋಣ ಬನ್ನಿ. ಸರ್, ಚಿಕ್ಕಪೇಟೆ ರೋಡ್ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಬಿಸ್ನೆಸ್ಸಿಗೆ ಎಷ್ಟು ಕಷ್ಟ ಆಗ್ತಾಯಿದೆ ಇವಾಗ? ಬಿಸ್ನೆಸ್ ಮಾಡೋದೇ ತುಂಬ ಕಷ್ಟ ಆಗ್ತಾಯಿದೆ. ರೋಡೆಲ್ಲ ಹಾಳಾಗೋಗಿದೆ, ಬಿದ್ದೆ ದೊಳ್ತಾ ಇದ್ದಾರೆ ಎಲ್ಲರೂ. ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ರು ಅದನ್ನು ಒಂದು ವಾರದಲ್ಲಿ ಆಗುತ್ತೆ, 15 ದಿನದಲ್ಲಿ ಆಗುತ್ತೆ, 20 ದಿವಸದಲ್ಲಿ ಆಗುತ್ತೆ ಅಂತ ಇದ್ದಾರೆ. ಬಟ್ ಮಾಡೋರೇ ಗತಿ ಇಲ್ಲ. ಬಂದು ರೋಡ್ ತೆಗೆದ್ಬಿಟ್ಟು ಹೋಗ್ಬಿಟ್ರು. ಇಲ್ಲಿವರೆಗೂ ಏನೂ ಕೆಲಸ ಆಗಿಲ್ಲ. ಇವಾಗ ಮೊನ್ನೆ ಯಾರೋ ಬಂದಿದ್ದರು, ಕೇಳಿದ್ದಕ್ಕೆ KIB ಅವ್ರು ಇವಾಗ ಮಾಡ್ತಾಯಿದ್ದಾರೆ ಅಂತ ಇದ್ದಾರೆ. KIB ಅವ್ರು ಯಾವಾಗ ಕೆಲಸ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಇಲ್ಲಿ ವ್ಯಾಪಾರ ಕೂಡ ಆಗ್ತಾಯಿಲ್ಲ. ಇಲ್ಲಿ ಸುಮಾರು ಜನಕ್ಕೂ ಡೈಲಿ ಬೋನಿ ಮಾಡೋದೇ ಕಷ್ಟ ಆಗ್ತೈತೆ. ಇದರಿಂದ ಬೋನಿನೂ ಆಗ್ತಾಯಿಲ್ಲ. ಬೇಕಾದ್ರೆ ರಿಯಾಲಿಟಿ ಚೆಕ್ ಮಾಡ್ಕೊಂಬಂದ್ಬಿಡಿ, ಆ ಥರ ಆಗ್ತೈತೆ. ಮಾನ್ಯ ಯಾರು ಗುಂಡೂರಾವ್ ಇದ್ದಾರೆ, ದಯವಿಟ್ಟು ಕೈ ಮುಗಿದು ಬೇಡ್ಕೊತೀವಿ. ಎಷ್ಟು ತಿಂಗಳಾಯಿತು ಸರ್ ಇದು ಮಾಡಿ? 20 ದಿನ ಆಯಿತು, 20-25 ದಿನ ಆಯಿತು. ಇಲ್ಲಿವರೆಗೂ ಯಾರೂ ಮಾಡ್ತಾಯಿಲ್ಲ. 40 ದಿನ ಆಗ್ತಾಯಿದೆ. 40 ದಿನ ಆಗ್ತೈತೆ, ಏನೂ ಇಲ್ಲ. ತುಂಬ ಕಷ್ಟ ಆಗ್ತೈತೆ. ಮುಂದೆ ಏನು ಅನ್ನೋ ಅಪ್ಡೇಟು ಇಲ್ವಾ ನಿಮಗೆ? ಯಾರು ಬಂದು ಹೇಳಿದ್ರೆ ತಾನೇ ನಾವು ಪ್ರತಿಯೊಂದು ಏನಾರು ಅವ್ರಿಗೆ ಸ್ಪಂದಿಸ್ಬೇಕು. ಅವ್ರು ಬಂದು ನಮಗೆ ಸ್ಪಂದಿಸ್ಬೇಕು ಏನಪ್ಪ ಅಂತ ಕೇಳ್ಬೋದು. ಬಟ್ ಅವರೇನು ಬಂದು ಮಾತಾಡ್ತಾ ಇಲ್ಲ. ನೀವೇ ಗ್ರೂಪ್ ಸೇರಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿದ್ದು ಲೋಕಲ್ ಅವರು ಶಿವಕುಮಾರ್ ಅಂತ ಒಬ್ಬರು ಬಂದರು, ಅವ್ರಿಗೆಲ್ಲ ಹೇಳಿದ್ವಿ. ಅವ್ರು ಮಾತಾಡ್ತೀನಿ ಅಂತ ಹೇಳಿದ್ರು. ಅವ್ರು ಯಾರಿಗೋ ಕಾಲ್ ಮಾಡಿದರು, ಬಟ್ ಅವ್ರೇನು ರೆಸ್ಪಾನ್ಸ್ ಮಾಡಿಲ್ಲ. ಅವ್ರಿಗೂ ಒಂದಿನ ಕರೆಸಿ ಎಲ್ಲನೂ ಮಾತಾಡಿದ್ವಿ. ಇಲ್ಲಿ ಇವರೆಲ್ಲ ವರ್ತಕರು ಯಾರಿದ್ದಾರೆ, ಅಂಗಡಿಯವರೆಲ್ಲ ಯಾರಿದ್ದಾರೆ, ಎಲ್ಲರಿಗೂ ಕೇಳಿದ್ವಿ. ಬಟ್ ಅವ್ರೇನು ಸ್ಪಂದಿಸ್ತಾ ಇಲ್ಲ. ಒಂದು ಸತಿ ಮಾತಾಡ್ಬಿಟ್ಟು ಹೋದರು, ಬಟ್ ಇಲ್ಲಿವರೆಗೂ ಅವ್ರೇನು ಬಂದು ನಾನು ಮಾಡಿಸ್ಕೊಡ್ತೀನಪ್ಪ ಅಂದ್ರೆ ಮುಂದೆ ಬಂದಿಲ್ಲ. ಒಂದು ಸತಿ ಯಾರೋ ಅವ್ರು ಕಾಲ್ ಮಾಡಿದ್ರು, ಆಯ್ತಪ್ಪ ಮಾಡಿಸ್ಕೊಡ್ತೀವಿ, ಟೆಂಡರ್ ತೊಗೊಂಡಿದ್ದಾರೆ, ಮಾಡ್ಕೊಡ್ತಾರೆ ಅಂದರು. ಬಟ್ ಇಲ್ಲಿವರೆಗೂ ಏನೂ ಮಾತಾಡಿಲ್ಲ. ತುಂಬ ಕಷ್ಟ ಆಗ್ತಾಯಿದೆ. ಪ್ರತಿಯೊಬ್ಬರು ಅಂಗಡಿಯವ್ರಿಗೂ ಅಷ್ಟೇ. ಈ ರೋಡಲ್ಲಿ ಎಷ್ಟು ಜನ ಅಂಗಡಿ ಇದೆ, ಅಷ್ಟು ಜನ ಅಂಗಡಿಯವ್ರಿಗೂ ಅದೇ ಪ್ರಾಬ್ಲಮ್ ಆಗ್ತಿದೆ. ಕೆಲವು ಮೊನ್ನೆ ಅವ್ರು ಯಾರೊಬ್ರು ಬಿದ್ದು ಇಲ್ಲಿ ಸ್ವಲ್ಪ ಏಟಾಗಿ ಅವ್ರಿಗೆ ಸ್ವಲ್ಪ ಕೋಮಾದಲ್ಲಿ ಏನೋ ಹೋಗಿದ್ದಾರೆ ಅಂತ ಹೇಳ್ತಿದ್ರು. ಬಟ್ ಅಷ್ಟು ಸೀರಿಯಸ್ ಆಗಿದೆ ಇದೇ ಜಾಗ ಪರ್ಟಿಕ್ಯುಲರ್ ಆಗಿ. ಸೊ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಬಂದು ಇಲ್ಲಿರೋ ನಾಗರಿಕರಿಗೆ ಬಂದು ಏನಾರು ಹೇಳಿ. ದಯವಿಟ್ಟು ನಿಮ್ಮ ಉಡಾಪೆ ಕೆಲಸಗಳು ಬಿಟ್ಬಿಡಿ. ದಯವಿಟ್ಟು ದಿನನಿತ್ಯ ಜೀವನ ನಡೆಸೋದು ಕಷ್ಟ ಆಗ್ತೈತೆ. ಇವತ್ತು ವ್ಯಾಪಾರ ನೆಮ್ಕೊಂಡು, ಇವತ್ತೊಂದು ಡೈಲಿ ಊಟ ನೆಮ್ಕೊಂಡು ಮಾಡ್ತಾಯಿದ್ದೀವಿ. ಬಟ್ ನೀವೇನು ಮಾಡ್ತಾಯಿಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೋತೀವಿ ಸರ್, ದಯವಿಟ್ಟು ಬಂದು ಕೆಲಸ ಮಾಡಿಕೊಡಿ. ಒಂದು ರಿಕ್ವೆಸ್ಟ್. ಇದು ರೋಡ್ ಹೊಡಿಯೋ ಅಗತ್ಯ ಇರಲಿಲ್ಲ, ಬೇಗ ರೋಡ್ ಹೊಡೆದವ್ರೆ. ಬೇಗ ಹೊಡೆದವ್ರೆ. ರೋಡೇ ಚೆನ್ನಾಗೇ ಇತ್ತು. ಇದು ಬರೀ ಇಲ್ಲಿ ಯಾರು ಕಾಂಟ್ಯಾಕ್ಟ್ ಕೊಡೋರೆ, ಏನಕ್ಕೆ ಕೊಟ್ಟವ್ರೆ, ಯಾವ್ದು ಕೊಟ್ಟವ್ರೆ, ಏನು ಅದು ಇರದೇ ಇಲ್ಲ ಇಲ್ಲೇ. ಬಟ್ ಇದು ರೋಡ್ ಮಾಡಬೇಕಾದ್ರೆ ಎಷ್ಟೋ ಜನಕ್ಕೆ ತೊಂದರೆ ಆಗಿದೆ. ಎಷ್ಟೋ ಜನ ಬಿದ್ದವ್ರೆ, ಕೈಕಾಲು ಮುರ್ಕೊಂಡವ್ರೆ. ಒಬ್ರಿಗೆ ಸೀಳೋಯ್ತು, ಮತ್ತು ಇನ್ನೊಬ್ರಿಗೆ ವಯಸ್ಸಾದವರು ಹೋದ ಎಡ್ಬಿಟ್ಬಿಟ್ರು. ಇಷ್ಟಿಷ್ಟು ರೂಪಾಯಿ ಕಂಬಿಗಳು ಬಿಟ್ಬಿಟ್ಟಿದ್ರು, ಅದು ಬಿದ್ದರು. ಆಮೇಲೆ ಇಲ್ಲಿ ಕಾಂಟ್ಯಾಕ್ಟ್ರ್ ಯಾರು ಕೊಟ್ಟವ್ರೆ, ಅವರು ಒಬ್ಬರು ಬಂದೇ ಇಲ್ಲ. ಇದ್ದವರು ಒಬ್ಬರು ಬಂದಿಲ್ಲ. ಸಬ್ ಕಾಂಟ್ರಾಕ್ಟರ್ ಅವ್ರು ಕೇಳಿದ್ರೆ ಕಾಂಟ್ರಾಕ್ಟರ್ ಕೇಳ್ರಿ ಅಂತ, ಕಾಂಟ್ರಾಕ್ಟರ್ ಯಾರು ಅಂತ ಹೇಳಿದ್ರೆ ಅವ್ರ ಹೆಸರು ಹೇಳಲ್ಲ. ಸಬ್ ಕಾಂಟ್ರಾಕ್ಟರ್ ಯಾರು ಅಂದರೆ ಅವರು ಹೆಸಲ್ಲ. ಬರೀ ಕೆಲಸಗಳು ಮಾಡೋದು ನಮ್ಗೆ ಗೊತ್ತಿಲ್ಲ ಅಂತಾರೆ. ಯಾರಿಗಂತ ಹೇಳಿದ್ ನಾವು ಜಾಬು? ಅಂಗಡಿಗಳಿಗೆ ವ್ಯಾಪಾರಗಳಿಲ್ಲ, ಬೋಣಿ ಆಗೋದು ಕಷ್ಟ. ಪಬ್ಲಿಕ್ ಬರೋಲ್ಲ, ಇನ್ನೇನಪ್ಪ ಏನಂದರೆ ಬೇರೆಯವರು ಇಲ್ಲಿ ಏನಾದರೂ ಕೇಳಿದ್ರೆ ಗೊತ್ತೇ ಇಲ್ಲ, ಯಾರು ಗೊತ್ತಿಲ್ಲ. ಇಲ್ಲಿ ರೋಡ್ ಅಗತ್ಯನೂ ಇಲ್ಲ. ಗುಂಡ್ರೋ ಕೇಳಿದ್ರೆ ಅವ್ರು ಹೇಳೋದು ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಯಾರು ಪತ್ತನೇ ಇಲ್ಲ. ಮಿನಿಸ್ಟ್ರುಗಳು ಒಬ್ಬ ಮಿನಿಸ್ಟ್ರು ಕೂಡ ಬಂದು ನೋಡೋದು. ಸರ್ ಓಟ್ ಹಾಕಿರ್ತೀರಲ್ಲ, ಕೇಳೋ ರೈಟ್ಸ್ ಇದೆಯಲ್ಲ? ರೈಟ್ಸ್ ಇದ್ರೆ ತಾನೇ ಕೇಳೋದು. ಎಲ್ಲ ಅಂತ ಕೇಳ್ತಾರೆ ಅವ್ರಿಗೆ. ಅವ್ರು ಇರೋದು ಇಲ್ಲಿ ಆಫೀಸಲ್ಲೇ ಇರಲ್ಲ. ಹೋಗಿದ್ರಾ? ಹೋಗಿದ್ವಿ ಆಫೀಸಲ್ಲೇ ಇರಲ್ಲ. ಅವರು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಎಲ್ಲ ಅದು ಇದು ಹೋಗ್ತಾರೆ. ಅವ್ರು ಚೇಳ ಊರು ಬರ್ತಾರೆ, ಸ್ಕೂಲ್ ಹುಡುಗರು ಹೋಗ್ತಾರೆ, ಅಷ್ಟೇ. ಇನ್ನೇ ಇಲ್ಲ, ಬೇರೆ ಏನೂ ಇಲ್ಲ ಇಲ್ಲಿ.
ಆ ಥರ ಆಗುತ್ತೆ ಈಗ ಕೇಳ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ಇಲ್ಲಿ ಕಮ್ಮಿ 40 ವರ್ಷ ಆಯಿತು. 40 ವರ್ಷದಲ್ಲಿ ಈ ಪರಿಸ್ಥಿತಿ ಯಾವಾಗಲೂ ಯಾವತ್ತೂ ಇರಲಿಲ್ಲ, ಇದೆ ಫಸ್ಟ್. ಯಾವತ್ತೂ ಇರಲಿಲ್ಲ. ಈ ರೋಡು ಆಗೈತಾನೂ ಇಲ್ಲ, ಯಾರು ಕೇಳಲಿಲ್ಲ, ರೋಡ್ ಮಾಡಿ ಅಂತಲೂ ಯಾರೂ ಹೇಳಲಿಲ್ಲ. ಸುಮ್ಮನೆ ರೋಡ್ ಆಗ ಒಂದು ಟಾರ್ ರೋಡ್ ಹಾಕ್ಬೋದಾಗಿತ್ತು. ಇದು ವೈಫ್ ಟ್ರಾಫಿಂಗ್ ಮಾಡ್ತೀನಿ, ಆ ಟ್ರಾಫಿಂಗ್ ಮಾಡ್ತೀನಿ ಅಂತ ಅಗತ್ಯನೇ ಇಲ್ಲ. ಇಲ್ಲಿ ಯಾರೂ ತೊಂದರೆನೂ ಇರಲಿಲ್ಲ, ಫಸ್ಟ್ ಕ್ಲಾಸ್ ಆಗಿತ್ತು ರೋಡೆಲ್ಲ. ಇವಾಗ ರೋಡ್ ಮಾಡಿದ್ರೆ ತುಂಬ ಅನಾನುಕೂಲ ಆಗಿದೆ. ಸೊ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಧಿಕಾರಿಗಳು ಅವ್ರು ಲಂಚ ಹಾಕೋರು, ಅವ್ರಿಗೆ ಏನು ಹೇಳ್ತೀವ, ಲಂಚ ಹಾಕೋರು ಅವರು. ಒಂದು ರೋಡ್ ಮಾಡಿ 100 ಕೋಟಿ ಸ್ಯಾಂಕ್ಷನ್ ಮಾಡಿಸ್ತಾರಂತ ಅವರು. 100 ಕೋಟಿ ಸ್ಯಾಂಕ್ಷನ್ ಆಗುತ್ತೆ ಈ ರೋಡ್ಗೆ. ನೀವು ಸ್ವಲ್ಪ ಯೋಚನೆ ಮಾಡಿ. ಲಂಚ ಹಾಕೋರು, ದೊಡ್ಡ ಕೊಟ್ಟರು ಇರೋದು, ಅಧಿಕಾರಿಗಳು ಇರೋದೇ ದೊಡ್ಡ ಕೊಟ್ಟರು ಇರೋದು ಡೈರೆಕ್ಟ್ ಆಗಿರ್ತೀವಿ. ಸರ್, ನಾವು ಕಂಡಂಗೆ ಸುಮಾರು 40 ದಿನದಿಂದ ಈ ಪರಿಸ್ಥಿತಿ ಇದೆ. ಸೊ ಎಷ್ಟು ಕಷ್ಟ ಆಗ್ತಾ ಇದೆ? ನಮಸ್ಕಾರ ಎಲ್ಲರಿಗೆ. ಇದು 1 ತಿಂಗಳಿಂದ ಮೇಲೆ ಆಗಿಬಿಟ್ಟಿದೆ. ಇದು ರೋಡ್ ಹೊಡೆದಾಗಿದೆ. ಆವಾಗಿಂದ ಇವತ್ತು ಬಿಸ್ನೆಸ್ಸಿಂದ ತುಂಬ ಟಫ್ ಆಗಿಬಿಟ್ಟಿದೆ. ಒಂದು ಅಂಗಡಿಗೆ ಲಕ್ಷ ಕೂಡ ಬಾಡಿಗೆ ಇದೆ. ಒಂದು ದಿವಸಕ್ಕೆ 5,000 ಕೂಡ ಬಿಸ್ನೆಸ್ ಆಗ್ತಾಯಿಲ್ಲ. ರೋಡ್ ನೋಡಿ ಒಂದು ದಿವಸ ಬಂದಿದೆ ಅದು ಎಲ್ಲರಿಗೆ. ಇವತ್ತು ಯಾರೋ ಬಂದಿಲ್ಲ ಈ ರೋಡ್ಗೆ. ಇಲ್ಲ ನೋಡಿ ರೋಡ್ ನೋಡಿ ಹೆಂಗಿದೆ. ಜನಕ್ಕೆ ಬರೋಕ್ಕೆ ಹೋಗೋಕೆ ಅಷ್ಟು ಕಷ್ಟ ಇದೆ. ಇವಾಗೆಲ್ಲ ಮದುವೆ ಸೀಸನ್ಸು, ಕಸ್ಟಮರಿಂದ ಈ ಕಡೆ ಯಾರೂ ಬರೋದು ಇಲ್ಲ. ಹಂಗೆ ಇವಾಗ ಮೊನ್ನೆ ಬಾಡಿಗೆ ಕಟ್ಟೋದು, ಅಂಗಡಿ ಬಾಡಿಗೆ ಕಟ್ಟೋದು, ಎಲ್ಲರಿಗೆ ಸಂಬಳ ಕೊಡೋದು, ಈ ಥರ ಬಿಸ್ನೆಸ್ ಇದ್ದರೆ ಹಂಗೆ ಹೇಳಿ. ಬಾಡಿಗೆ ಅಂದರೆ ಗೌರ್ಮೆಂಟ್ ಯಾರು ಕೊಡೋಲ್ಲ. ಇವಾಗ ಅಷ್ಟು ಕಷ್ಟ ಆಗುತ್ತೆ ಬಿಸ್ನೆಸ್ ಮಾಡೋಕ್ಕೆ. ಅಷ್ಟು ಬಿಸ್ನೆಸ್ ಇಲ್ಲ ಅಂದರೆ ಹಂಗೆ ಕೊಡೋದು ಎಲ್ಲರಿಗೆ. ಇವಾಗ 1 ತಿಂಗಳಿಂದ ಈಗ ಹಂಗೆ ಇರೋದು ರೋಡಲ್ಲ. ಇವಾಗ ನೀವು ನೋಡಿ ಈಗಲೇ ಈ ಕಡೆ ಬ್ಯಾಕ್ ಸೈಡ್ ಕ್ಯಾಮ್ರಾ ತೋರಿಸಿ ಎಲ್ಲ ಚಿಕ್ಕಪೇಟೆ ಫುಲ್ ಮಾಡಿ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಒಂದು 45 ಡೇಸ್ ಮೇಲೆ ಆಗಿರೋದು, ಇನ್ನೂ ಅಷ್ಟು ದಿನ ಆಗುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೆ ದಯವಿಟ್ಟು ನೀವು ಫಟಾಫಟ್ ರೋಡನ್ನು ಇದು ಮಾಡಿಕೊಡಿ. ಸರ್, ವ್ಯಾಪಾರ ದೃಷ್ಟಿಯಿಂದ ಎಷ್ಟು ಕಷ್ಟ ಆಗ್ತಾ ಇದೆ ಚಿಕ್ಕಪೇಟೆ ರೋಡ್ ರಿಪೇರಿ? ತುಂಬ ಕಷ್ಟ ಆಗ್ತದೆ ಮೇಡಮ್. ಹೋಗೋದು ಬರೋದು ಜಾಗನೇ ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ನೋಡಿ ರೋಡ್ ಇಷ್ಟತಿ ನೋಡಿ, ನಡ್ಕೊಂಡು ಹೋಗೋಕ್ಕಾಗಲ್ಲ. ಗಾಡಿ ಆ ಕಡೆ ಬಂದು ಈ ಕಡೆ ಬಂದು ಫುಲ್ ಜಾಮ್, ಜನನೂ ಬರೋಕ್ಕಾಗಲ್ಲ ಮೇಡಮ್. ನಿಮ್ದೇನು ಶಾಪ್ ಇದೆಯಾ ಸರ್? ಹೌದು ಮೇಡಮ್, ನಮ್ಮದು ಶಾಪ್ ಇದೆಯಲ್ಲ, ಇಮಿಟೇಷನ್ ಜ್ಯುವೆಲ್ರಿ. ಸೊ ಇಷ್ಟು ವರ್ಷದಲ್ಲಿ ಈ ಥರ ಪರಿಸ್ಥಿತಿ ಯಾವಾಗಾದ್ರೂ ಬಂದಿದ್ಯಾ? ಇವಾಗೇ ಬಂದಿದೆ. 1.5 ತಿಂಗಳಾಯಿತು ಮೇಡಮ್. ಹಂಗೆ ಎಲ್ಲ ಗಡ್ಡ ಮಾಡಿಬಿಟ್ಟು ಇಟ್ಬಿಟ್ಟಿದ್ದಾರೆ. ಇನ್ನು ಕೆಲಸನೂ ರೆಡಿ ಆಗ್ತಾಯಿಲ್ಲ. ಏನು ನಡೀತಾ ಇದ್ರೆ ಏನೋ ಆಗ್ಬೋದು ಅಂತ ಹಂಗೆ ಅನಿಸುತ್ತೆ. ಆದರೆ ರೆಡಿನೂ ಆಗ್ತಾಯಿಲ್ಲ, ಯಾರು ಕೆಲಸನೂ ಮಾಡ್ತಾ ಇಲ್ವಲ್ಲ. ಎಷ್ಟು ದಿನ ಆಯ್ತು? 1.5 ತಿಂಗಳಾಯಿತು ಇವತ್ತು. ಕೆಲಸನ ನಡೀತಾ ಇಲ್ಲ, ಏನು ಚೂರು ನಡೀತಾ ಇಲ್ಲ. ಎಲ್ಲಿ ನಡೀತಾ ಇದೆ ನೋಡಿ. ಇವಾಗ ಆ ಕಡೆಯಿಂದ ಈ ಕಡೆ ಯಾರು ಕೆಲಸ ಮಾಡ್ತಾ ಇಲ್ವಲ್ಲ. 1 ದಿನ ಮಾಡ್ತಾರೆ, 7 ದಿನ ಮಾಡಲ್ಲ, 5 ದಿನ. ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿದ್ರ ಸರ್? ಮೇಡಮ್, ನಾವು ಸ್ವಲ್ಪ ಇನ್ನೂ ಹೋಗಿಲ್ಲ ಗೊತ್ತಿಲ್ಲ ಅದು. ಆದರೆ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ. ಜನಕ್ಕೆ ಬರೋದು ಹೋಗೋದು, ಕಸ್ಟಮರ್ ಒಂಚೂರು ವ್ಯಾಪಾರ ಇಲ್ಲ. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೇಗ ಕೆಲಸ ಮಾಡಿಕೊಡ್ಬೇಕು. ಈ ಥರ ಮೇನ್ ಬಜಾರು, ಕಮರ್ಷಿಯಲ್ ಬಜಾರ್ ಹಂಗೆ ಆಗಿದ್ರೆ ಹೆಂಗೆ ಮೇಡಮ್ ವ್ಯಾಪಾರ ಮಾಡೋದು? ಕಷ್ಟ, ತುಂಬ ಕಷ್ಟ ಆಗುತ್ತೆ. ಬಾಡಿಗೆ ಹೆಂಗೆ ಕಟ್ಟೋದು? ಜನ ಕೆಲಸ ಮಾಡೋರಿಗೆ ಏನು ಹೆಂಗೆ ಕೊಡಬೇಕು? ಕಸ್ಟಮರ್ ಯಾರು ಬರೋಣ. ಇನ್ನು ಎಷ್ಟು ದಿನ ಆಗುತ್ತೆ ಅನ್ನೋ ಅಪ್ಡೇಟ್ ಏನಾದರೂ ಇದೆಯಾ? ಏನೂ ಇಲ್ಲ ಮೇಡಮ್, ಏನು ಅಪ್ಡೇಟ್ ಇಲ್ಲ. ಸರ್, ರೋಡ್ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಾ? ಇಷ್ಟು ಬ್ಲಾಕ್ ಇದೆ, ಏನು ಕಸ್ಟಮರ್ಸ್ ಬರಲ್ಲ, ಏನಾಗಲ್ಲ. ಇಷ್ಟು ಟ್ಯಾಕ್ಸ್ ಹೋಗುತ್ತೆ. ಆದ್ರೂ ಅವ್ರಿಗೆ ಇದು ಬಾದರೇಷನ್ ಇಲಾಖೆ ಬೇಗ ಮಾಡಿಸ್ಬೇಕು ಅಂತ. ನಮಗೆ ತೋ ಏನು ಕಾಣಿಸ್ತಾ ಇಲ್ಲ ಅವ್ರು ಬೇಗ ಮಾಡಿಸ್ತಾರೆ ಅಂತ. ಅದು ಎಷ್ಟು ಟೈಮಿಂದ ಹಂಗೇ ಇರುತ್ತೆ ಅಷ್ಟೇ. ಎಷ್ಟು ದಿನ ಆಯಿತು ಸರ್? ಐ ಥಿಂಕ್ ಮೋರ್ ದೆನ್ 1 ಮಂತ್ ಆಗಿದೆ. ಏನು ಅಪ್ಡೇಟೇ ಇಲ್ಲ, ಏನು ಕಾಮಗಾರಿ ನಡೀತಾನೆ ಇಲ್ಲ. ಯಾವಾಗ ಅವ್ರು ಮನ್ಸು ಬಂದಂಗೆ ಮಾಡ್ತಾರೆ, ಆಮೇಲೆ ಸ್ಟಾಪ್ ಮಾಡಿಬಿಡ್ತಾರೆ ಅಷ್ಟೇ. ಮಳೆ ಕಾರಣ ಇರ್ಬೋದಲ್ವಾ? ಮಳೆ ಕಾರಣ ಇಲ್ಲ, ಗೊತ್ತಾಗತ್ತೆ ಅಲ್ಲ. ಮಳೆ ಕಾರಣ ಇಲ್ಲ. ಮುಂಚೆನೂ ಹಂಗೆ 30 ಡೇಸ್ನ ಮುಂಚೆನೂ ಆಗಿದೆ. 40 ಡೇಸ್ ರೀಚ್ ಆಗಿದೆ. ನೀವು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿಲ್ವಾ? ಇಲ್ಲ, ಫಸ್ಟ್ ಡೇ ಏನು ಮೀಟಿಂಗ್ ಆಯಿತು, ಅದಾದಮೇಲೆ ಏನೂ ಇದು ಆಗಿದೆ. ಮೀಟಿಂಗಲ್ಲಿ ಏನು ಹೇಳಿದ್ರು ಸರ್? ಅವ್ರು ಹೇಳಿದ್ರು, ಯಾರು ಮಾತಾಡ್ತಾ ಇದ್ರು 1 ಮಂತ್ನಲ್ಲಿ ಆಗತ್ತೆ ಅಂತ. ಇವಾಗ ಮೋರ್ ದೆನ್ 1 ಮಂತ್ ಆಯ್ತಲ್ವ. ಮೇಡಮ್, ಎಷ್ಟು ದಿನದಿಂದ ಈ ಪರಿಸ್ಥಿತಿ ಬಂದಿದೆ? ಎಷ್ಟು ಕಷ್ಟ ಆಗ್ತಾ ಇದೆ? 1.5 ತಿಂಗಳು ಆಗಿದೆ ಮೇಡಮ್. ಸದ್ಯಕ್ಕೆ ಯಾರು ಹತ್ತಕ್ಕಾಗಲ್ಲ, ಕಸ್ಟಮರ್ ಬರೋಕ್ಕಾಗಲ್ಲ. ಇಲ್ಲಿ ನೋಡಿ, ಹತ್ತಕ್ಕಾಗುತ್ತಾ? ದೊಡ್ಡವರಿಲ್ಲ, ಹೋಗೋಕೆ ಬರೋಕ್ಕಾಗುತ್ತಾ? ನೀರು ಬಂದು ನಿಂತ್ಕೊಬಿಡುತ್ತೆ. ಏನು ನಡೀತಾ ಇಲ್ಲ ಇಲ್ಲಿ. ನಿಮ್ದೇನು ಶಾಪ್ ಇದೆಯಾ ಮೇಡಮ್? ನಮ್ದಿದೆ ಅಲ್ಲ, ಮಹಾಲಕ್ಷ್ಮಿ ಡ್ರೆಸ್ಸಸ್. ಇಲ್ಲಿನೇ ಕೆಲಸ ಮಾಡ್ತೀವಿ. ಎಲ್ಲ ಸ್ಲಿಪ್ ಆಗುತ್ತೆ. ಅಲ್ಲಿ ಎಲ್ಲನೂ ಅಲ್ಲಾದೊಂಡ್ಬಿಟ್ಟಿದ್ದಾರೆ. ಕಲ್ಲೆಲ್ಲ ಅಲ್ಲಾಡ್ತವೆ, ನಡೆಯೋಕ್ಕಾಗಲ್ಲ ಅದ್ರ ಮೇಲೆ. ಬಿಸ್ನೆಸ್ ಏನಾದರೂ ಎಲ್ಲನೂ ಸ್ಟಾಪ್ ಆಗಿದೆ. ಸ್ಟಾಪೇ ಆಗಿದೆ ನೋಡಿ. ಏನಿಲ್ಲ, ಖಾಲಿ ಕುತ್ಕೊಂಡಿದ್ದೀವಿ ಬೆಳಗ್ಗೆಯಿಂದ. ಇದು ಓಪನ್ ಆಯ್ತಲ್ವಾ, ಗಾಡಿ ಬರಲ್ಲ, ಗಾಡಿ ಹೋಗಲ್ಲ, ಏನಿಲ್ಲ, ಪಾರ್ಕಿಂಗ್ ಇಲ್ಲ, ಏನೂ ಇಲ್ಲ. ಹಿಂಗೆ ನಡೀತಾ ಇದೆ. ನಾವು ಗಾಡಿ ತೊಗೊಬರ್ತೀವಿ, ಎಲ್ಲೂ ಪಾರ್ಕ್ ಮಾಡೋಕ್ಕಾಗಲ್ಲ ಮೇಡಮ್. ಮಾಡಿದ್ರೂ ಡಿಸ್ಟರ್ಬ್ ಆಗುತ್ತೆ ಪಬ್ಲಿಕ್ಗೆ. ಬೇಗ ಮಾಡಿಸ್ಬೇಕಲ್ವಾ? ಎಲ್ರಿಗೂ ಡ್ಯೂಟಿ ಇದೆ, ಎಲ್ರಿಗೂ ದುಡಿಯೋಕ್ಕೆ ಬರ್ತೀವಿ. ದುಡಿಯೋಕ್ಕೇ ಏನಿಲ್ಲ ಇಲ್ಲಿ. ಚಿಕ್ಕಪೇಟೆಯಲ್ಲಿ ದುಡಿಮೆನೇ ಆಗ್ತಾ ಇಲ್ಲ. ಒಳಗಡೆ ಕಸ್ಟಮರ್ ಬಂದರೆ, ಜನ ಬಂದ್ರೇ ವ್ಯಾಪಾರ ಆಗೋದು. ಬರೋಕ್ಕೆ ಆಗ್ತಾ ಇಲ್ಲಲ್ಲ ನೋಡಿ, ಎಲ್ಲ ಜಾಮ್ ಆಗಿದೆ. ಬೇಗ ಮಾಡಿಸ್ಬೇಕಲ್ವಾ ಏನಿದ್ರು.
ಇಂಪ್ರೂವ್ಮೆಂಟ್ ಏನಾದರೂ ಇರಬೇಕು, ಏನಿಲ್ಲ. ಸರ್ ಚಿಕ್ಕಪೇಟೆ ರೋಡ್ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಾ? ಭಾಳ ಕೆಟ್ಟದಾಗಿದೆ ಮೇಡಮ್. ಸುಮಾರು 20 ದಿವಸ 25 ಡೇಸ್ ಆಯಿತು. ಇಲ್ಲಿ ನೋಡಿ ಹೆಂಗಿದೆ, ಹಂಗೆ ಇದೆ. ಮತ್ತು ಇಲ್ಲಿ ಬಾಡಿಗೆಗಳು ಕಡಿಮೆ ಇಲ್ಲ, ಸುಮಾರು 1-1.5 ಲಕ್ಷ ಅಂಗಡಿ ಬಾಡಿಗೆ. ಈ ಥರ ಮಾಡಿಬಿಟ್ರೆ ಇಲ್ಲಿ ಜನಗಳು ಯಾರು ಓಡಾಡಲ್ಲ. ಮತ್ತು ಈ ಬಾಡಿಗೆ ಹೆಂಗೆ ಕಟ್ಟೋದು? ಬಿಸ್ನೆಸ್ ಆಗ್ತಿಲ್ಲ? ಇಲ್ಲ ಮೇಡಮ್, 0% ಬಂದಿದೆ. ಬೋಣಿನೂ ಆಗ್ತಿಲ್ವಾ? ಇಲ್ಲ ಆಯ್ತಿಲ್ಲ, ಆದರೆ ಒಂದು 3 ಜನ 4 ಜನ ಬರ್ತಾರೆ ಅಷ್ಟೇ. ಅಮ್ಮಮ್ಮ ಈಗ ನೋಡಿ 15,000 ರೂಪಾಯಿ 20,000 ರೂಪಾಯಿ ಡೈಲಿ ಆಗೋ ಜಾಗದಲ್ಲಿ 3,000 ರೂಪಾಯಿ 4,000 ರೂಪಾಯಿ ಆಗುತ್ತೆ ಅಷ್ಟೇ. ಅದೇನಿಲ್ಲ, ಇಬ್ಬರು ಹುಡುಗರು ಸ್ಯಾಲ್ರಿ ಸಂಬಳಕ್ಕೆ ಹೋಗ್ಬಿಡ್ತಾವಲ್ಲ. ಸೊ ಸಂಬಂಧಪಟ್ಟ ಅಧಿಕಾರಿಗಳನ್ನ ಏನಾದರೂ ತಲೆ ಕೆಡಿಸ್ಕೊಳ್ಳಲ್ಲ ಮೇಡಮ್. ನೋಡಿ ಅದಾಗಿದೆ, ಮಳೆ ಬಂದು ಹೋಯ್ತಾ ಇದೆ, ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ. ಹೇಳಿದ್ರು ಡಿಲೇ ಮಾಡ್ತಿದ್ದಾರೆ. ಏನಾದರೂ ಅಪಘಾತಗಳಾಗಿದ್ದು? ಅಪಘಾತ ಆಯ್ತು ಹೇಳೋಕ್ಕಾಗುತ್ತಾ ಮೇಡಮ್? ಆಯ್ತಾ ಇರ್ತವೆ ನೋಡಿ ನಿಮ್ಮ ಮುಂದೆ ಹೆಂಗಿದೆ ರೋಡು. ಸರ್ ಚಿಕ್ಕಪೇಟೆ ರೋಡ್ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ರೋಡು ತುಂಬ ಅಧ್ವಾನ ಆಗಿಬಿಟ್ಟಿದೆ. ಆ್ಯಕ್ಚುಲಿ ರೋಡ್ ಏನು ಅಷ್ಟೊಂದು ಏನು ಹಾಳಾಗಿರಲಿಲ್ಲ, ಬಟ್ ಇವರು ಏನು ಯಾವ ಕಾರಣಕ್ಕೆ ಹೊಡೆದಾಕಿದ್ದಾರೆ ಅಂತ ಗೊತ್ತಿಲ್ಲ. ಸೊ ನಿಮ್ಮ ಪ್ರಕಾರ ಬೇಕು ಅಂತಲೇ ಮಾಡಿದ್ದಾರೆ? ಹೇಳೋಕ್ಕಾಗಲ್ಲ ಮೇಡಮ್ ಏನಂತ, ಬಟ್ ನಮ್ಮ ಪ್ರಕಾರ ನಾವು ಡೈಲಿ ಬರೋರು, ನಾವು ಡೈಲಿ ಇರೋರು, ಅಷ್ಟೊಂದು ರೋಡ್ ಏನು ಹಾಳಾಗಿರಲಿಲ್ಲ, ಬಟ್ ಆದ್ರೂ ಹೊಡೆದಾಕಿದ್ದಾರೆ. ಈ ಕಡೆಯಿಂದಾನು BV ಕ್ಯಾಂಗರ್ ರೋಡ್ ಕಡೆಯಿಂದಾನು ಬರೋದಕ್ಕೆ ಜಾಗ ಇಲ್ಲ, ಬಳೆಪೇಟೆ ಕಡೆಯಿಂದಾನು ಬರೋದಕ್ಕೆ ಜಾಗ ಇಲ್ಲ. ನಮಗೆ ವ್ಯಾಪಾರ ವಹಿವಾಟಕ್ಕೆ ತುಂಬ ಕಷ್ಟ ಆಗ್ತದೆ ಮೇಡಮ್. ಇದು ಬಿಸ್ನೆಸ್ ಆಗ್ತಾ ಇದೆಯಾ? ಎಲ್ಲಿ ಮೇಡಮ್, ಪಬ್ಲಿಕ್ಗೆ ಬರೋದಕ್ಕೆ ಜಾಗನೇ ಇಲ್ಲ, ಬಿಸ್ನೆಸ್ ಬಗ್ಗೆ ಹೆಂಗೆ ಹೇಳೋಕ್ಕಾಗತ್ತೆ ಅಲ್ವಾ? ಇಟ್ ಈಸ್ ವೆರಿ ಡಿಫಿಕಲ್ಟ್. ಎಷ್ಟು ದಿನ ಆಯಿತು ಸರ್? ನಮ್ಮ ಆಲ್ಮೋಸ್ಟ್ 1.5 ಮಂತ್ ಆಯಿತು ಮೇಡಮ್. ಇದು 1.5 ಮಂತಿಂದ ತೆಗೆದಾಕಿರೋದು, ಇನ್ನೂ ಮಾಡಿಲ್ಲ. ಸೊ ವರ್ಕ್ ಒಂದಿನೂ ಮಾಡಿಲ್ವಾ? ಇಲ್ಲ, ವರ್ಕ್ ಆಗ್ತಾ ಇದೆ, ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ವರ್ಕ್ ಆಗ್ತಾ ಇದೆ, ಬಟ್ ವೆರಿ ಸ್ಲೋ. ಇದು ಯಾವಾಗ ಕಂಪ್ಲೀಟ್ ಆಗುತ್ತೆ ಏನಿಲ್ಲ ಅದು ನಮಗೆ ಗೊತ್ತಿಲ್ಲ. ಸೊ ನೀವೇನು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಲಿಲ್ಲ? ನಮ್ಗೆ ಏನು ಕಂಪ್ಲೇಂಟ್ ಕೊಟ್ಟರು ಅವ್ರ ಕೆಲಸ ಅವ್ರು ಯಾವಾಗ ಮಾಡಬೇಕಾಗತ್ತೆ ಆವಾಗಲೇ ಮುಗಿಸೋದಲ್ಲ ಮೇಡಮ್ ಅವರು, ಆ ಥರ. ಆದರೂ ಸ್ವಲ್ಪ ಪ್ರೆಷರ್ ಕೊಟ್ಟರೆ? ಗೊತ್ತಿಲ್ಲ ಮೇಡಮ್, ನೋಡಬೇಕು ಗೌರ್ಮೆಂಟ್ ಏನು ಹೇಳ್ತಾರೆ ಅದು, ನಾವೇನು ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ಕಾರ್ಪೊರೇಟ್ರು ಮತ್ತು MLA ಅವರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಯಾವುದೇ ಮೀಟಿಂಗ್ ಕರೆದಿಲ್ವಾ ಸರ್ ನಿಮಗೆ? ಇಲ್ಲ ಮೇಡಮ್, ಯಾವುದು ಮೀಟಿಂಗು ಕರೆದಿಲ್ಲ. ಹಿಂಗೆ ಹೊಡಿತಿದ್ದಾರಂತೂ ಏನೂ ಹೇಳಿಲ್ಲ, ಇನ್ಫಾರ್ಮೇಷನ್ ಏನೂ ಕೊಟ್ಟಿಲ್ಲ ನಮಗೆ. ಸಡನ್ ಅಂತ ಬಂದರು, ಹೊಡೆದಾಕಿದ್ರು ಮೇಡಮ್, ಅಷ್ಟೇ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಜಲ್ದಿ ಮುಗಿಸಿ ಮೇಡಮ್, ಅಷ್ಟೇ. ಜಲ್ದಿ ನಮ್ಮ ಕಾರ್ಪೊರೇಟರ್ ಅವ್ರಿಗೆ, ನಮ್ಮ MLA ಅವ್ರಿಗೆ ಅಷ್ಟೇ ಹೇಳೋಕ್ಕೆ ಒಂದೇ ಇಷ್ಟಪಡ್ತೀವಿ. ಏನಂದರೆ ಜಲ್ದಿ ಮುಗಿಸಿದ್ರೆ ನಮಗೂ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಷ್ಟೇ ಬಿಸ್ನೆಸ್ಗೆ. ಇಲ್ಲಾಂದರೆ ಈ ಇರೋ ಪರಿಸ್ಥಿತಿಗೆ ನಮಗೆ ಇನ್ನೂ ತೊಂದರೆ, ಇನ್ನೂ ನಮ್ಗೆ ಕಷ್ಟ ಆಗುತ್ತೆ ಅಷ್ಟೇ. ಎಷ್ಟು ದಿನದಿಂದ ಈ ಪರಿಸ್ಥಿತಿ ಸರ್? ಅದೇ 1 ತಿಂಗಳು ಆಗಿಬಿಟ್ಟಿದೆ. ಒಂದು ಜನ ಎಲ್ಲ ಹೋಗೋಕ್ಕೆ ಬರೋಕ್ಕೆ ಆಗ್ತೇ ಇಲ್ಲ. ಮಳೆ ಬಂದಂದ್ರೆ ಪೂರ ಗಲೀಜಾಗ್ತದೆ. ಎಲ್ಲ ವ್ಯಾಪಾರ ಮಾಡೋಕ್ಕೆ ಆಗ್ತೇ ಇಲ್ಲ, ಬಾಡಿಗೆ ಕಟ್ಟೋಕ್ಕೆ ಆಗ್ತೇ ಇಲ್ಲ. ಭಾಳ ಕಷ್ಟ ಆಗಿದೆ, ರೋಡ್ ಆಗಿದೆ. ಆಮೇಲೆ ಏನು ಇನ್ಕಮ್ ಬರ್ತಾ ಇಲ್ಲ? ಏನು ಇನ್ಕಮ್ ಬರ್ತಾ ಇಲ್ಲ. ಏನು ಇನ್ಕಮ್ ಬರುತ್ತೆ? ಕಸ್ಟಮರೇ ಬರೋಲ್ಲ, ಜನ ಓಡಾಡೋಕೆ ಬರ್ತಾ ಇಲ್ಲ, ಮತ್ತು ಕಸ್ಟಮರ್ ಹಿಂಗೆ ಬರುತ್ತೆ. ಎಷ್ಟು ದಿನ ಆಗ್ಬೋದು ಅಂತ? ಅದು ಎಷ್ಟು ದಿವಸ ಆಗ್ಬೋದು ಅಂತ ಗೌರ್ಮೆಂಟ್ ಕೆಲಸ ನಮಗೇನು ಗೊತ್ತಾಗಲ್ಲ. ಇಷ್ಟು ಅವ್ರಿಗೆ ಯಾವಾಗ ಮಾಡ್ತೀವಿ ಹೇಳ್ತಾರೆ, ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಸರ್ ಚಿಕ್ಕಪೇಟೆ ರೋಡ್ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಾ? ಏನು ಮೇಡಮ್ ಎಲ್ಲ ಮಳೆ ಬಂದರೆ ಎಲ್ಲ ತುಂಬೋಗುತ್ತೆ ರೋಡೆಲ್ಲ. ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ, ಕಸ ಎಲ್ಲ ಇಲ್ಲಿಲೇ ಬಿದ್ದಿದೆ. ಹೇಳೋರಿಲ್ಲ ಕೇಳೋರಿಲ್ಲ. 1 ತಿಂಗಳು ಅಂತ ಹೇಳ್ತಾರೆ, 4 ತಿಂಗಳಾದರೂ ಆಗಲ್ಲ. ಕಸ ಎತ್ತವರೇ ಗತಿಲ್ಲ. ನೀವೇ ತೋರಿಸಿ ಬೇಕಾದ್ರೆ ಎಲ್ಲ ತೋರಿಸಿ, ಇಲ್ಲಿಂದ ಅಲ್ಲಿ ಗಂಟನೂ ತೋರಿಸಿ. ಮಳೆ ಬಂದು ಮೊನ್ನೆ ನೋಡಬೇಕಾಯ್ತು, ರೋಡಲ್ಲಿ 2 ಅಡಿ ನೀರು ಹೋಯ್ತಾ ಇದೆ. ಎಲ್ಲೋಗುತ್ತೆ ಮೋರಿಲಿ? ಯಾವ ಮೋರಿನೂ ನೀಟಾಗಿ ಕ್ಲೀನ್ ಮಾಡಿಲ್ಲ, ಏನೂ ಮಾಡಿಲ್ಲ. ಮಾಡ್ತೀನಿ ಅಂತಾರೆ, ಯಾರೂ ಮಾಡಲ್ಲ ಅಷ್ಟೇ. ಬಾಡಿಗೆ ಆಗ್ತಾ ಇದೆಯಾ ಸರ್? ಬಾಡಿಗೆ ಎಲ್ಲಿ ಬರ್ತಾ ಇದೆ ಮೇಡಮ್? ರೋಡೇ ಇಲ್ವಲ್ಲ. ರೋಡ್ ಇದ್ರೆ ತಾನೇ ಬಾಡಿಗೆ ಬರೋದು. ಎಲ್ಲ ಆ ಕಡೆ ಚಿಕ್ಕಪೇಟೆ ರೋಡ್ಗೆ ಹೋಗ್ತಾರೆ, ಇಲ್ಲೆಲ್ಲ ರೋಡು ಡೆಡ್ ಎಂಡ್. ವ್ಯಾಪಾರ ಅಂಗಡಿಯವ್ರಿಗೆ ವ್ಯಾಪಾರ ಆದರೆ ತಾನೇ ನಮಗೂ ಗಿರಾಕಿ ಬರೋಕ್ಕೆ. ಯಾರೂ ಬರಲ್ಲ ಮೇಡಮ್. ಗ್ಯಾಸ್ ನೋಡಿದ್ರೆ ನಿಮಗೆ ಗೊತ್ತು, 96 ರೂಪಾಯಿ ಮಾಡೋರೆ ಈ ಬಿಸ್ನೆಸ್ಸಲ್ಲಿ. ಈ ಕಡೆ ಬರೋರು ಇಲ್ಲ, ಓಡಾಡೋರು ಇಲ್ಲ ಅಂದರೆ ಆಟೋ ಎಲ್ಲಿ ಬರ್ತಾರೆ? ಪಬ್ಲಿಕ್ಕು ಯಾರು ಪಬ್ಲಿಕ್ಕು ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ. ಅಲ್ಲೇ ನಿಲ್ಸಿದ್ದೀವಿ ಗಾಡಿ, 1 ಅವರ್ ಆಯಿತು. ಯಾವುದು ಬಾಡಿಗೆ ಏನೂ ಬಂದಿಲ್ಲ, ಸುಮ್ಮನೆ ನಿಂತಿದ್ದೀವಿ ನೋಡಬೇಕಷ್ಟೇ. ಓಕೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳ್ತಾರೆ, ಸ್ವಲ್ಪ ಬೇಗ ಕ್ಲಿಯರ್ ಮಾಡಿದ್ರೆ ನಮಗೂ ಜೀವನ ನಡೆಯುತ್ತೆ. ಇಲ್ಲ ಅಂದರೆ ನೋಡ್ರಿ ನಮಗೂ ಹಿಂಗೇನೆ ರೋಡಿಂದ ಏನೂ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಓಟ್ ಕೇಳ್ಕೊಂಡು ಬರ್ತಾರಲ್ಲ, ಕೇಳ್ಬೋದಲ್ವಾ ನೀವು? ಯಾರು ಕೇಳಿದೆ? ಹೇಳಿ ಸರ್, ಬನ್ನಿ ಸರ್. ನಾಯಕರು ಬರೋಲ್ಲ, ಬರೋದೆಲ್ಲ ಕಾರ್ಯಕರ್ತರು ಬರ್ತಾರೆ. ಅವ್ರ ಕೆಲಸ ಮಾಡ್ಕೊಂಡು ಅವ್ರ ಸಂಬಳ ತಗೊಂಡು ಹೋಗ್ತಾರೆ. ನೋಡೋರು ಯಾರಿದ್ದಾರೆ? ಈಗ ನಾಯಕ ಯಾವನಾಗ್ತಾನೋ ಅವನು ಬಂದು ಎಲ್ಲ ಕೇಳಬೇಕು. ಓಟ್ ಮಾತ್ರ ಕೇಳ್ತಾರೆ, ಕೆಲಸ ಮಾಡೋರು ನಾವೇ ಮಾಡ್ಕೋಬೇಕು. ನಮ್ಮನೆ ಮುಂದೆ ಕಸ ನಾವೇ ಗುಡಿಸ್ಕೋಬೇಕು, ಅವ್ರಿಗೆ ಫೀಸ್ ಕಟ್ಟಬೇಕು. ಎಷ್ಟು ದಿನ ಆಯಿತು ಸರ್ ರೋಡು? ಇದು ಭಾಳ ದಿನ ಆಯಿತು ಮೇಡಮ್. ಕೆಲಸ ನಡೀತಾ ಇಲ್ಲ? ಅದೇ ನೋಡ್ತಾ ಇದ್ದೀರಲ್ಲ, ನಿಧಾನವಾಗಿ ನಡೀತಾ ಇದೆ. ಒಬ್ಬ ಅಗೀತಾನೆ, ಒಬ್ಬ ಕ್ಲೀನ್ ಮಾಡ್ತಾನೆ, ಒಬ್ಬ ಹಾಕ್ಬಿಟ್ಟು ಹೋಗ್ತಾನೆ. ಅದು ಯಾವಾಗ ರೆಡಿ ಆಗುತ್ತೋ ದೇವ್ರಿಗೆ ಗೊತ್ತು ಅಷ್ಟೇ. ಇಲ್ಲಿ ನಾವೇ ದುಡ್ಡು ಖರ್ಚು ಮಾಡಿ ಮಾಡ್ಕೋಬೇಕು. ಈ ರೋಡ್ ಮಾಡೋಕ್ಕೆ ನಮಗೆ ಎಲ್ಲಾಗುತ್ತೆ? ಮನೆ ಕಟ್ಟೋಕ್ಕೆ ಕಷ್ಟ ಆಗುತ್ತೆ, ಅಂತಲ್ಲಿ ರೋಡ್ ಮಾಡೋಕ್ಕಾಗತ್ತಾ? ಎಲ್ಲ ಸೇರಿ ಕಂಪ್ಲೇಂಟ್ ಕೊಡ್ಬೋದಲ್ಲ? ಎಲ್ಲ ಕೊಟ್ಟವ್ರಲ್ಲ, ಎಲ್ಲ ದಿನಾನೂ ಬಾಯಿ ಬಡ್ಕೊತವ್ರೆ. ನೀವು ಬಡ್ಕೊಳ್ಳಿ, ದಿನ 1000 ಹಳೆಯವ್ರು ಅಂತ ಅವ್ರು ಅಷ್ಟವ್ರು ಹೋಗ್ತಾ ಇದ್ದಾರೆ. ಸರ್ ಎಷ್ಟು ದಿನದಿಂದ ಚಿಕ್ಕಪೇಟೆಗೆ ಈ ಪರಿಸ್ಥಿತಿ?
ಒಂದು ತಿಂಗಳ ಮೇಲೆ ಆಗೋಯಿತು. ಇಲ್ಲಿ ತುಂಬ ಕಷ್ಟ ಆಗ್ತಾಯಿದೆ. ಬಾಡಿಗೆ ತುಂಬ ಜಾಸ್ತಿ, ಮನೆ ಬಾಡಿಗೆ. ಇಲ್ಲಿ ಆಮೇಲೆ ಸ್ಟಾಫ್ ಅಂಗಡಿಯಲ್ಲಿ 10 ಜನ ಸ್ಟಾಫ್ಗಳು ಇದ್ದಾವೆ. ತುಂಬ ಅಂದರೆ ಆಮೇಲೆ ಇದು ಸ್ಕೂಲ್ ಅದು ಓಪನ್ ಆಗಿದೆ, ಅಡ್ಮಿಷನ್ ದುಡ್ಡು ತುಂಬ ಕಷ್ಟ ಆಗಿದೆ. ರಾತ್ರಿ ತಿನ್ನೋಕ್ಕೆನ್ನ ಅದು ಫುಲ್ ಡೇ ವ್ಯಾಪಾರ ಮಾಡಿ ರಾತ್ರಿ ತಿನ್ನೋಕ್ಕೆನ್ನ ಕಷ್ಟ. ಅಷ್ಟು ಒಂದು ವ್ಯಾಪಾರ ಏನೂ ಇಲ್ಲ. ಬೋಣಿನ ಒಂದು ದಿವಸ ಬೋಣಿನ ಆಗ್ತಾಯಿಲ್ಲ, ಆ ಥರ ಆಗ್ತಾಯಿದೆ ಮೇಡಮ್. ಯಾರು ಇಲ್ಲಿ 1.5 ಮೇಲೆ ತಿಂಗಳಾಗೋಯ್ತು, ಯಾರೂ ಇಲ್ಲ, ಯಾರು ಇಲ್ಲಿ ಬರಲ್ಲ. ಯಾರು ಎಲ್ಲರೂ ಕೇಳ್ತೀವಿ, ಇನ್ನೊಂದು ದಿನ ಬರ್ತಾಯಿಲ್ಲ ಸರ್, ನಾಳೆ ಸ್ಟಾರ್ಟ್ ಆಗೋದು, ಇನ್ನೊಂದು ಯಾರೋ ಬರ್ತಾರ ಇಲ್ಲ, ನಾಳೆಯಿಂದ ಬರ್ತಾರೆ, ಇನ್ನೂ ಒಂದು ದಿವಸ 1 ತಿಂಗಳಾಗುತ್ತೆ, 2 ತಿಂಗಳು, ಆ ಥರ ಕಷ್ಟ ಆಗ್ತದೆ ತುಂಬ. ಅಂದರೆ ತುಂಬ ಈಗ ಏನು ಅದ್ರ ಬಗ್ಗೆ ಏನು ಹೇಳೋದು ನಮ್ಗೆ ಅದನ್ನು ಆಗ್ತಾಯಿಲ್ಲ. ರೋಡ್ ಚೆನ್ನಾಗಿತ್ತು ಹಾಗಾದರೆ? ಆವಾಗ ಚೆನ್ನಾಗಿತ್ತು, ಪರವಾಗಿಲ್ಲ. ನಂಬರ್ 1 ರೋಡ್ ಇತ್ತು ಅದು. ಏನು ಚೆನ್ನಾಗಿರೋ ರೋಡ್ನ ಓಡಿಸಿದ್ದಾರೆ ನಿಮ್ಮ ಪ್ರಕಾರ? ಅದು ಚೆನ್ನಾಗಿ ರೋಡ್ ಚೆನ್ನಾಗಿತ್ತು. ಅದು ಏನಾಗಿದೆ, ಯಾಕೆ ಅದು ಓಡಿಸಿದ ಅದು ಐಡಿಯಾ ಇಲ್ಲ. ವ್ಯಾಪಾರ ತುಂಬ ಕಷ್ಟ ಆಗ್ತಾಯಿದೆ. ಏನು ಬೋರ್ಡಿನ ಇಲ್ಲ. ಕಸ್ಟಮರ್ ಇಲ್ಲಿಂದ ಆ ಕಡೆಯಿಂದ ಹುಡ್ಕೊಂಡು ಬರ್ತಾರೆ. ಆಮೇಲೆ ಈ ಥರ ರೋಡ್ ನೋಡ್ರೆ ಕಸ್ಟಮರ್ಗೆ ಕನ್ಫ್ಯೂಷನ್, ಯಾವ ಅಂಗಡಿಗೆ ಹೋಗಬೇಕು ಆ ಥರ ಆಗ್ತಾಯಿದೆ. ಕಸ್ಟಮರ್ಗೆ ಅವನು ಅಂಗಡಿ ಹೆಸರು ಗೊತ್ತು ಇದ್ದರೆ, ಬಟ್ ಯಾವ ಅಂಗಡಿಗೆ ಹೋಗಬೇಕು ಅವನಿಗೆ ಕನ್ಫ್ಯೂಷನ್. ಯಾಕೆಂದರೆ ಚಿಕ್ಕಪೇಟೆ ಈ ಥರ ಹಾಳಾಗಿದೆ, ಆ ಥರ ತುಂಬ ಕಷ್ಟ ಮೇಡಮ್. ನಾವೆಲ್ಲರಿಗೆ ನಮ್ಮ ಇವತ್ತು CM ಚೇಂಜ್ ಆಗ್ತಾಯಿದ್ದೆ, ಬಟ್ ನಾನು ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ, ಪಟಾಪಟ್ ರೆಡಿ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಅಂಗಡಿ ಕ್ಲೋಸ್ ಮಾಡೋ ಥರ ಪರಿಸ್ಥಿತಿ ಆಗ್ತದೆ. ಚಿಕ್ಕಪೇಟೆನೇ ಕಾಣಕ್ಕೆ ಸಿರಗಲ್ಲ. ಅದು ಏನೂ ಆಗಲ್ಲ. ಅದು ಬೆಂಗಳೂರು, ಇಲ್ಲಿ ಇಡೀ ಕರ್ನಾಟಕ ಕ್ಯಾಪಿಟಲ್ ಬೆಂಗಳೂರು. ಕರ್ನಾಟಕ ಫುಲ್ ಟ್ಯಾಕ್ಸಿ ಬೆಂಗಳೂರು ಚಿಕ್ಕಪೇಟೆಯಿಂದ ಹೋಗೋದು. ಚಿಕ್ಕಪೇಟೆ ಆ ಥರ ಆಗಿದೆ ಪರಿಸ್ಥಿತಿ. ಏನು ಹೇಳೋಕ್ಕೆ ಏನು ಆ ಥರ ಆಗ್ತಾಯಿಲ್ಲ. ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ? 18 ವರ್ಷದಿಂದ ಮಾಡ್ತೀನಿ ಮೇಡಮ್. ಈ ಪರಿಸ್ಥಿತಿ ಯಾವಾಗಾದ್ರೂ ಬಂದಿತ್ತಾ? ಇಲ್ಲ ಮೇಡಮ್, ಯಾವಾಗಲೂ ಬಂದಿಲ್ಲ. ಇಲ್ಲ ಬಂದಿಲ್ಲ. ಎಷ್ಟು ದಿನ ಆಯಿತು ಸರ್ ಹೀಗೆ? 1.5 ತಿಂಗಳಾಯ್ತು. ಹೇಗಿದೆ ವ್ಯಾಪಾರ? ಏನೂ ಇಲ್ಲ ಮೇಡಮ್. ಜನ ರೋಡ್ ಇದ್ದತ್ತೇನೆ ಬೈಕ್ಗಳು ಬರೋಕ್ಕೆ, ಜನ ತಿರುಗಾಡೋರಂತೂ ಬರೋಲ್ಲ. ವ್ಯಾಪಾರಗಳು ಭಾರಿ ಅಧೋಗತಿ ಆಗ್ಬಿಟ್ಟಿದೆ. ಕಷ್ಟ. ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಬಂದಿದ್ದಾರಾ ಇಲ್ಲಿಗೆ? ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ನೀವು ಮಾತಾಡ್ಸಕ್ಕೆ ಟ್ರೈ ಮಾಡಿದ್ರಾ? ನಾವೇನು ಮಾಡಿಲ್ಲ ಮೇಡಮ್. ನೀವೇನು ಪ್ರೆಷರೇ ಕೊಟ್ಟಿಲ್ಲ ಅಂದರೆ ಹೆಂಗಾಗುತ್ತೆ ಸರ್? ಪ್ರೆಷರ್ ಅಂತಂದರೆ ಅವ್ರು ನೋಡ್ಕೊಂಡು ಅವ್ರಿಗೆ ಕಣ್ಣಿಗೆ ಕಾಣುತ್ತೆ, ನಾವೇನು ಪ್ರೆಷರ್ ಕೊಡ್ತಾರೆ. ಕಷ್ಟ ನಿಮ್ಗೆ ಆಗ್ತಾ ಇರೋದಲ್ಲ? ಕಷ್ಟ ಅವ್ರು ಕೇಳೋರು ಯಾರು? ಒಂದು ದಿವಸ ಸಾರಿಗೆ ಹೇಳ್ಬೋದು, ದಿವಸ ಸಾರಿಗಳಕ್ಕಾಗತ್ತೆ ಅಲ್ವಾ? ಆ ಥರ ಇರುತ್ತೆ ಸರ್ಕಾರ. ಯಾವುದೇ ಸರ್ಕಾರನೂ ಅಷ್ಟೇ, ಯಾವ ಜನ ಬಂದರೂ ಅಷ್ಟೇ. ನಿಮ್ಮ ಅಂದಾಜು ಎಷ್ಟು ತಿಂಗಳಾಗ್ಬೋದು? ಹೇಳೋಕ್ಕಾಗಲ್ಲ. 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 5 ತಿಂಗಳಾಗ್ಬೋದು, ಹೇಳೋಕ್ಕಾಗಲ್ಲ. ಬೇಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿದ್ರಲ್ಲ ಇಲ್ಲಿರೋ ಜನಗಳ ಪರಿಸ್ಥಿತಿ. ಸೊ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ ತುಂಬ ಕಷ್ಟಪಡ್ತಾರೆ. ಆದರೆ ಈ ಬಿಸ್ನೆಸ್ ಮ್ಯಾನ್ ಆದಮೇಲೆ ಬೋಣಿನೂ ಆಗ್ತಿಲ್ಲ ಅಂತ ಹೇಳೋ ಪರಿಸ್ಥಿತಿ ಯಾರಿಗೂ ಬೇಡ. ತುಂಬ ಕಷ್ಟಪಡ್ತಾ ಇದ್ದಾರೆ ಇಲ್ಲಿನ ಜನ. ನಡೆಯೋದಕ್ಕೂ ಕಷ್ಟ ಆಗುವಂಥ ಪರಿಸ್ಥಿತಿ ಬಂದಿದೆ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಆದಷ್ಟು ಬೇಗ ಇಲ್ಲಿನ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಅಂತ ಕೇಳ್ಕೊಳ್ತೀವಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.